ಗಾಯ್ಸ್ ಇವಾಗ ಹೋಗಮ್ಮ. ಚಲೋ ಚಲೋ ಕೊಂಡು ಮೇಮ್ ಡೈಲಾಗ್ ಎಲ್ಲ ಹೊಡಿತಾ ಕೂತಾಗ ನೀವೇನಂತೀರ ಗಾಯ್ಸ್ ಇದಕ್ಕೆ ಇರ್ತೀರಾ ನೀವು? ನಕ್ಷತ್ರ ಕಾಲ್ಗೆಜ್ಜೆ ಮುಖಂತೆ ಆರಜ್ಜೆ ಒಟ್ಟಾರೆ ನಾಗರ ಹೊಳೆಯ ನವಿಲು ಕುಣಿದಂಗೆ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ಬೆಂದು ಕಣ್ಣು ನೋಡಿ ಗಾಯ್ಸ್ ಯಾವತ್ತು ಮಾತ್ರ ಅಂತ ಸಾಕು ಬರೋದು ನೀವೇನಂತೀರ? ನಾನು ರೋಡ್ನ ತೋರಿಸ್ತೀನಿ. ಹೌದಾ? ಇಲ್ಲ ಇವ್ನು ಸಾಂಗ್ ಆಡ್ತಿದ್ದ ಗಾಯ್ಸ್, ಅದಕ್ಕೆ ನಾನು ಹಂಗೆ ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಈಗ ತೋರ್ಸೋಣ ಅಂತ ಆನ್ ಮಾಡ್ತೀನಿ. ಹೆಂಗ್ ಆಡ್ತಾನೆ ನಮ್ಮ ಹುಡುಗ, ಬಸ್ ಅಂದ್ರೆ ಬರ್ಸಲ್ಲ ಗೊತ್ತಿರೋ ವಿಷಯನೇ ಹೇಳ್ತೀನಿ, ಆದ್ರೂ ಕೇಳಲ್ಲ ಇಲ್ಲ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ ನೋಡಿ ಗಾಯ್ಸ್ ಅಲ್ಲಿ ನೋಡಿ ಗಾಯ್ಸ್ ಮಳೆ ಬರ್ತೇನೆ, ಮಳೆ ನೆನ್ಸ್ತಾವ ನನ್ನ ಹೋಯ್ತಾನೆ ಹುಡುಗ. ಈ ಕಡೆ ಇವಾಗ ಬ್ಯಾಂಕ್ ಹೋಗೋಣ, ನೋಡಮ್ಮ ಎಲ್ಲಾದ್ರೂ ಡೆಪಾಸಿಟ್ ಮಾಡ್ಬಿಟ್ಟು ಬರ್ತಾನೆ, ಇಲ್ಲಾಂದ್ರೆ ಇನ್ನೂ ಒಂದು ಏನಾದ್ರು ಖಾತೆ ತೆಗಿತಾನ ಗೊತ್ತಿಲ್ಲ. ಬಂದ್ಬಿಟ್ಟು ಅಷ್ಟು ಬೇಗ ಬಂದ ಮಳೆ ಬರೋ ಸ್ಟಾರ್ಟ್ ಆಯ್ತು. ಅಲ್ಲ ಇವಾಗ ಇಲ್ಲಿ ಏನಾಯ್ತು, ಮಾಡ್ದ ಇಲ್ವಾ ಡೆಪಾಸಿಟ್? ಮಾಡ್ದ? ಎಷ್ಟು ಮಾಡ್ದೆ? ಅಲ್ಲ ಹೇಳಂಗಿಲ್ಲ ಕೇಳಂಗಿಲ್ಲ ಹೇಳ್ಬಾರ್ದು, ಕೇಳಬಾರ. ಏನಂತೀರ ಗಾಯ್ಸ್? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. 4 ಡಿಜಿಟ್. ಸರಿ ಗಾಯ್ಸ್ ಮಳೆ ಬರ್ತಿದೆ, ಹೆಂಗಿದ್ರೆ 4th ಬ್ಲಾಕ್ ಹೋಗ್ತೀವಿ. 4th ಬ್ಲಾಕ್ ಹೋಗ್ಮೇಲೆ ಸಿಗಮ್ಮ, ಯಾಕಂದ್ರೆ ಮಳೆ ಫೋನ್ ಇಟ್ಕೊಂಡ್ರೆ ಫೋನ್ ಬೇರೆ ನಮ್ಮ ಅಣ್ಣಂದು ಹೊಸ ಫೋನ್ ತೊಗೊಂಡವನೆ. ಸೊ ಅದಕ್ಕಾಗಿ ಬೇಡ ನೆನ್ಸ್ಬಿಟ್ರೆ ತಿರ್ಗಾ ನಮ್ಗೆ ಟ್ಯಾಕ್ಸ್ ಹಾಕ್ಸ್ತಾನೆ. ಯಾಕೆ ಬೇಕು? ಯಾಕೋ ಇವತ್ತು ಅದಕ್ಕೆ ಇವನು ಈ ತರ ಮಾತಾಡ್ತಿರೋದಕ್ಕೆ ಗಾಯ್ಸ್ ಇವತ್ತು ಮಳೆ ಬರ್ತಾ ಇರೋದು. ಬರೀ ಡೌಗಳು. ಹೋಗೋ ದಾರಿಯಲ್ಲಿ 3-4 ಕಡೆ ನಿಲ್ಸ್ತಾರ ಇವ್ನ್ಗ. ಏನ್ ಸರ್ ಏನೋ ತರ್ತಾ ಇದ್ದೀರಾ? ಮಜ್ಜಿಗೆ ಗಾಯ್ಸ್. ಮದ್ವೆ ಕುಡಿದ್ಬಿಟ್ಟು ಏನಪ್ಪ ನಾವು ಕುಡಿಬೇಕು ತಿನ್ಬೇಕು ಅನ್ಸಿದ್ರೆ ನೋಡಿ ಗಾಯ್ಸ್, ಇವ್ರು ದುಡ್ಡಿರೋರು ನಮ್ಗೆ ಹೇಳ್ತಾರ ಅಂತ. ದಿನ ಹೇಳ್ತಾರ ನಾವು ಅಷ್ಟೇ. ಇದಕ್ಕೂ ಹಿಂಗಂದ್ರೆ ಅಲ್ಲ ಗಾಯ್ಸ್, ಕುಡಿಯೋದಕ್ಕೂ ಹಿಂಗಂದ್ರೆ ನಾವ್ ಇನ್ನೇನ ಅನ್ನೋಲ್ಲ. ಏನ್ ಹೇಳ್ಬೇಕು ಇಂಥವ್ರಿಗೆ ಹೇಳಿ? ಇಂಥ ಸಾವಾಸ ಇದ್ರೆ ಅಷ್ಟೇ ಗಾಯ್ಸ್, ಏನು ಮಾಡಕ್ಕಾಗಲ್ಲ ಅಂತಲ್ಲ. ಇವಾಗ ಕುಡಿದ್ಬಿಟ್ಟು ಸಿಗ್ತೀವಿ. A few moments later. ಹತ್ತತ್ರ ಜಯನಗರಕ್ಕೆ ಬಂದಿದ್ದೀವಿ. ಇಲ್ಲೇನೋ ಅಷ್ಟೊಂದು ಮಳೆ ಇಲ್ಲ, ಓಕೆ ಓಡಾಡ್ಬೋದು. ಇಲ್ಲಿ ತುಂಬಾನೇ ಮಳೆ ಗಾಯ್ಸ್. ಜಯನಗರ ಬಂದ್ರೆ ಅಷ್ಟು ಮಳೆನೇ ಇಲ್ಲ, ಅದೇ ಒಂಚೂರು ಟ್ರಾಫಿಕ್ ಇದೆ ಅಷ್ಟೇ. ಅದೇನು ಮಾಡಕ್ಕಾಗಲ್ಲ. ಜಯನಗರ ಮನೆ ಎಲ್ಲಾರು ಟ್ರಾಫಿಕ್ ಏನ್ ಮಜಾ. ಬಟರ್ಫ್ಲೈ ನಾವು ಆಲ್ಮೋಸ್ಟ್ ಕಾಲೇಜಲ್ಲಿ ಇದ್ದಾಗ ನಮ್ಮ ಕಾಲೇಜ್ ಇಲ್ಲೇ 4th ಬ್ಲಾಕ್ ಅಲ್ಲಿ ಆಯ್ತಲ್ಲ, ಅವಾಗ ಮುಂದೆ ಹೋಯ್ತದ ನೋಡಿ ಬಸ್ಸು. ಆ ತರ ಓಡಾಡ್ತಿದ್ವಿ ಗಾಯ್ಸ್. ಇವನು ಇವಾಗ್ಲೂ ಬಸ್ಸಿಂದ ಹೋಯ್ತವನೆ, ಅವಾಗೂ ಬಸ್ಸಿಂದ ಹೋಗ್ತಿದ್ದೆ, ಇವಾಗ್ಲೂ ಬಸ್ಸಿಂದಾನೇ ಹೋಯ್ತವನೆ. ಕಾಲೇಜಿಂದ ಬಸ್ಸಿಂದ ಹೋಯ್ತಾ ಇದ್ವಿ. ಅದೇನೋ ಗೊತ್ತಿಲ್ಲ ಗಾಯ್ಸ್, ಬರೀ ಬಸ್ಸಿಂದಾನೇ ಹೋಗ್ತಾನೆ. ಎಷ್ಟು ಜನ ಬಸ್ಸಿಂದ ಹೋಗಲ್ಲ ಅಂದ್ರೆ ಇಷ್ಟನೂ ಪಡಲ್ಲ. ಇವನು ಹಂಗಿಲ್ಲ, ಬಸ್ಸಿಂದಾನೇ ಹೋಯ್ತಾನೆ ಗಾಯ್ಸ್. ಅದೇನಂತಾನೆ ಗೊತ್ತಿಲ್ಲ. ಸೊ ಗಾಯ್ಸ್ ಆಲ್ಮೋಸ್ಟ್ ನಮ್ಮ ಬಸ್ ಸ್ಟಾಪ್ ಬಂದ್ವಿ. ಇದು ನಮ್ಮ ಬಸ್ ಸ್ಟಾಪ್ ಹಂಗೆ. ಬಸ್ ಸ್ಟಾಪ್ಗೆ ಒಂದು ಹೆಸರೇ ಇಕ್ಕಿದ್ದೆ ನಾನು, ನಮ್ಮ ನವೀನ್ ಅಡ್ಡ ಅದು. ಅಲ್ಲಿ ಕರೆಕ್ಟಾಗಿ ನಾವು ಬೆಳಿಗ್ಗೆ ಬಸ್ ಹಿಡಿತೀವಿ ಅಂದರೆ ಅವು ಬಂದ್ಬಿಟ್ಟು ಇನ್ನು ಇದು ಬಿಟ್ಟರೆ ಚರ್ಚ್ ಸ್ಟಾಪ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾರು ಬರ್ತಾರೆ ವಿಸಿಟ್ ಮಾಡ್ಕೊಂಡು ಫ್ರೆಂಡ್ಸು ತಿರ್ಗಾ ರಿಟರ್ನ್ ಬರ್ತೀವಲ್ಲ, ಅದಕ್ಕೆ ವಿಸಿಟ್ ಮಾಡಕ್ಕೆ ಹೋಗ್ತಾ ಇದ್ವಿ. ಸಮುದ್ರ ಅದಕ್ಕೆ ಬಿಟ್ಟರೆ ಇನ್ನು ರಿಟರ್ನ್ ತಿರ್ಗಾ ಡ್ರಾಪ್, ಬೆಳಗ್ಗೆ ಪಿಕಪ್, ಮಧ್ಯಾಹ್ನ ಡ್ರಾಪ್ ಗಾಯ್ಸ್ ಅಷ್ಟೇ. ಅದ್ರ ಮೇಲೆ ನೀವೇ ಅರ್ಥ ಮಾಡಿ. कैसे लोग रहते हैं यार यहाँ पर. साला तुमको पागल कुत्ते का गाड़ी उठा के ले जाएगा बता रहे हैं हम. ಯಾರೇ ಬಂದ್ರು ಫ್ರೆಂಡ್ಸ್ ಆನೆಸ್ಟ್ ಹೇಳ್ಬೇಕ. ಫ್ರೆಂಡ್ಸ್ ಅಲ್ಲ ಮಜಾ, ಫ್ರೆಂಡ್ಸ್ ಅಂದ್ರೆ ಹುಡುಗಿರಲ್ಲ ಗಾಯ್ಸ್, ಹುಡುಗರು. ಯಾಕೆ ಸುಮ್ನೆ ಬೇರೆ ಅಲ್ಲ ಗಾಯ್ಸ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ತಾನೇ ಮಜಾ. ಹೌದು. ಹಂಗೆ ಐತೆ ಈ ಜ್ಯುವೆಲ್ರಿ ಶಾಪು. ತಿರ್ಗಾ ಅಲ್ಲಿ ಕೂಲ್ ಚೈಟ್ ಅಂತ ಒಂದು ಐತೆ. ಕೂಲ್ ಚೈಟ್ ಹಂಗೆ ತೋರಿಸಿ ಮತ್ತೆ ತಿರ್ಸಿ ಹಿಂಗೆ
ಬಟ್ ರೋಡ್ ಮಾತ್ರ ಹೆಂಗೈತೆ ಹಂಗೆ ಐತೆ. ಅದು ಗೌರ್ಮೆಂಟಿನ ಪ್ರಭಾವ ಏನಂತಾರೆ ಗೈಸ್. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಸರ್ಕಾರ ಹೆಮ್ಮೆ ಅಲ್ಲೆಲ್ಲ ಎಷ್ಟು ಮಳೆ ಬಂತು ಅಂದ್ರೆ ಇಲ್ಲಿ ನೋಡ್ತಾ ಇರೋ ಒಂದು ಮಳೆ ಇಲ್ಲ. ನಿಜ ಇಲ್ಲೆಲ್ಲ ಮಳೆನೇ ಇಲ್ಲ. ಗಾಡಿ park ಎಲ್ಲಿ ಎಷ್ಟು ಮಳೆ ಬರ್ತಿತ್ತು, ಸ್ವಲ್ಪ ಹೊತ್ತಿದ್ರೆ ನೆಂದ ಹೋಗ್ಬಿಡ್ತಿದ್ದಾನ. ಆದ್ರೆ ಇಲ್ಲಿ ನೋಡಿ ಮಳೆನೇ ಇಲ್ಲ. ಎಲ್ಲೋ ಡ್ರಿಜ್ಜಲ್ಲೇ ಲೈಟ್ ಅಂದ್ರೆ ಲೈಟಾಗಿ ಡ್ರಿಜ್ಜಲ್ಲಿ ಆಗ್ತಿದೆ ಅಷ್ಟೇ. ನೋಡಿ ನಮ್ಮ ಕಾಲೇಜ್ ಹತ್ರ ಇರ್ತೀವಿ, ಇವಾಗಲೂ ಪಾರ್ಕಿಂಗ್ಗೆ ನಮ್ಮ ಕಾಲೇಜ್ ಮುಂದೆನೇ ಆಗ್ತಾ ಇದ್ವಿ. ಅವಾಗೂ ಇಲ್ಲೇ ಆಗ್ಬೇಕಾಗಿತ್ತು. ಇದ್ದಾಗಿ ಆಗ್ತಾ ಇದ್ವಿ. ಡಿಗ್ರಿಗೆ ಬಂತಂದ್ರೆ ಡಿಗ್ರಿಗೆ ಒಳಗಿದೆ, ಒಳಗೂ ಹಾಕ್ಬೋದು. ಇವಾಗ ಹಾಕಿದ್ರೆ ಇವಾಗ ತಿರ್ಗಾ ಗಾಡಿ ಹತ್ತ ತಿರ್ಗಾ ನಾವು ಬರಬೇಕು. ಸೊ ಗಾಯ್ಸ್ ಫೈನಲಿ ನಾವು ಜಯನಗರ ಬಂದ್ವಿ ಪಾರ್ಕ್ಗೆ. ಇದೇ ನಮ್ಮ ಕಾಲೇಜು. ಸೊ ಕಾಲೇಜ್ ಮುಂದೆನೇ ಪಾರ್ಕ್ ಹಾಕಿದ್ದೀವಿ. ಇವಾಗ ನಮ್ಮ ಕಾಲೇಜ್ ಫ್ರೆಂಡ್ಗೆ ಇಲ್ಲೇ ಪೈಂಟ್ ಗಿಂಟು ಏನು ಹೊಡೆದಿಲ್ಲ ಇವಾಗೆಲ್ಲ. ಪೈಂಟ್ ಎಲ್ಲ ಹೊಡೆದ್ಬಿಟ್ಟು ಸಾಲದವ್ರ ಬೋರ್ಡ್ ಬೇರೆ ಹೊಸದು. ಇವಾಗ ಈ ಕಡೆ ತಿರುಗಿದ್ರೆ ಇಲ್ಲೇ ಗಾಯ್ಸ್ ದೋಸೆ ಮಂಜಾಣ ಅಂತ ಕಾಣಿಸ್ತಾ ಇತ್ತಲ್ಲ ನಿಮಗೆ, ಇಲ್ಲೇ ನಾವು ಜಾಸ್ತಿ ತಿಂತಾ ಇದ್ದೀವಿ. ಈ ಇಲ್ಲಿರೋ ಸಿಗ್ನಲ್ ಅಲ್ಲಿ ಇಲ್ಲಿ ತೋರಿಸ್ತೀನಿ ಸಿಗ್ನಲ್ ಹೆಂಗಿದೆ ಅಂತ. ಆ ಜಂಪ್ ಮಾಡಿತ್ತು ನೀಟಾಗಿ ಕ್ಯಾಮ್ರಾನ ಫೋಟೋ ಹಿಡ್ದವನೆ. ಆ ಕ್ಯಾಮ್ರಾ ಹಿಡಿದ್ರೆ ಅದು ಇವುನೇ ನೋಡಿ, ಇದಿದೆ ನೋಡಿ 3 ಕ್ಯಾಮ್ರಾ ನೀಟಾಗಿ ಫೋಟೋ ಹಿಡ್ದವೆ. ಜಸ್ಟ್ ಕರೆಕ್ಟಾಗಿ ಸಿಗ್ನಲ್ ಬಿಡ್ಬೇಕಾದ್ರೆ ಕರೆಕ್ಟಾಗಿ ನಿಂತ್ಕೊಂಡು ಹಿಡಿದ್ವಿ. ಎಷ್ಟು ನೀಟಾಗಿ ಫೋಟೋ ಅಂದ್ರೆ ಆ ಫೋಟೋ ನಿಮ್ಗೆ ಹಾಕ್ತೀನಿ, ನೀವು ನೋಡ್ಬೋದು. ನನ್ನ ಮಗ ಅವನೇ ಹೊಡ್ಸಿರೋದು ಹೆಲ್ಮೆಟ್ ಎಲ್ಲ ಕ್ಲೀನಾಗಿ ತಗೊಂಡ್ಬಿಟ್ಟು ನಿಲ್ಸ್ಬಿಟ್ಟವ್ನು ಗಾಯ್ಸ್. ಅದೆಷ್ಟು ಕ್ಲೀನಾಗಿ ಫೋಕಸ್ ಹಾಕಿ. ಅಲ್ಲಿ ನಾನು ಇನ್ನೊಬ್ಬ ನಮ್ಮ ಹುಡುಗ ಕುಳ್ಳ ಅಂತಿದ್ದಾನೆ, ಅವನು ಹುಡುಗ ಭರತ ಅಂತ ಇದ್ದಾನೆ ಗಾಯ್ಸ್. ಅವನು ತೋರಿಸ್ಬಿಟ್ಟು ಅಣ್ಣ ಇವನಿಂದಾನೆ ಫೈಲ್ ಬಿಟ್ಟಿದೆ. ಆ ಫೋಟೋ ನಿಮ್ಗೆ ತೋರಿಸ್ತೀನಿ. ಅದು ಎಲ್ಲ ವಿಡಿಯೋ ಅಪ್ಲೋಡ್ ಬರೀ ಮಾಡ್ತೀನಿ. ಫೈನ್ ಹಾಕ್ತಾರೆ. ಹುಡುಗರ್ನ ಯಾವತ್ತೂ ನಂಬ್ಕೊಂಡು ಹೋಗ್ಬಾರ್ದು, ಅವ್ರ ಜೊತೆಗೆ ನಮ್ದು ಸೇರ್ಸಿ ಹಾಕ್ತಾರೆ. ಅದಕ್ಕೆ ನಾವು ಹುಡುಗರ ಜೊತೆ ಜಾಸ್ತಿ ಇರಬಾರ್ದು. ಅಲ್ಲಿ ಹೆಂಗ್ ಲೈನಾಗಿ ಕುಂತಿದ್ದಾರೋ ನಾವು ಸ್ಟೋರಿ ಆಯ್ತಾ ಗಾಯ್ಸ್. ಪಾಪ ಅಣ್ಣ ಇಲ್ಲಿ ಕುತ್ಕೊಂಡು ಒಂದು ಉದ್ದ ಸ್ಟೋರಿ ಹೇಳಿದ್ದ ಅಣ್ಣ. ನಾನು ನಿನಗೆ ಹೇಳಿದ್ನ ಸ್ಟೋರಿ. ಅಲ್ಲಿ ಕುತ್ಕೊಂಡು ಮಳೆ ಬರ್ತಿತ್ತಲ್ಲ